ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಸಂಭ್ರಮ. ಕ್ರೈಸ್ತ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪ್ರಾರ್ಥನೆ, ಬಡವರಿಗೆ ಪಡಿತರ ಹೊದಿಕೆ ವಿತರಿಸಿ ಹಬ್ಬ ಆಚರಿಸಿದ ಕ್ರೈಸ್ತರು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ವಿತರಣೆ. ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಬ್ಬದ ಅಂಗವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಲು ಸಂದೀಪ್ ರೆಡ್ಡಿ ಮನವಿ. ಅದ್ದೂರಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅದ್ದೂರಿ ಬ್ರಹ್ಮ ರಥೋತ್ಸವ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಘಾಟಿ ರಥೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ವಾರ್ತೆಗಳ ವಿವರ. ಕ್ರಿಸ್ಮಸ್ ಕ್ರೈಸ್ತರ ಪ್ರಮುಖ ಹಬ್ಬ. ಯೇಸು ಕ್ರಿಸ್ತ ಜನ್ಮ ತಾಳಿದ ದಿನ, ಹಾಗಾಗಿಯೇ ಕ್ರಿಸ್ಮಸ್ ಆಚರಿಸಲಾಗುತ್ತದೆ. ಇಂದು ಕ್ರಿಸ್ಮಸ್ ಪ್ರಯುಕ್ತ ಚಿಕ್ಕಬಳ್ಳಾಪುರದಾದ್ಯಂತ ಯೇಸು ಕ್ರಿಸ್ತನ ಜಪವನ್ನು ಕ್ರೈಸ್ತ ಸಮುದಾಯ ಅದ್ದೂರಿಯಾಗಿ ಮಾಡಿತು. ಚರ್ಚುಗಳಲ್ಲಿ ಕ್ಯಾರಲ್ಸ್ ಹಾಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಸಡಗರದಿಂದ ಆಚರಿಸಿದರು. ಯೇಸು ಹುಟ್ಟುಹಬ್ಬವಾದ ಕ್ರಿಸ್ಮಸ್ ಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕ್ರೈಸ್ತ ಧರ್ಮೀಯರ ಪವಿತ್ರ ಹಬ್ಬ ಕ್ರಿಸ್ಮಸ್ ಆಚರಿಸಿದ್ರು. ಕ್ರೈಸ್ತ ದೇವಾಲಯಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿಶ್ವಕ್ಕೆ ಶಾಂತಿ ಮತ್ತು ಸತ್ಯದ ಸಂದೇಶ ಸಾರಿದ ಯೇಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸ್ತಾರೆ. ಈ ಹಬ್ಬದ ದಿನ ಸಾಂತಾ ಕ್ಲಾಸ್ ವೇಷ ಧರಿಸಿ ಪರಸ್ಪರ ಕ್ರಿಸ್ಮಸ್ ಕಾರ್ಡ್ ಉಡುಗೊರೆ ನೀಡೋದು, ಸಿಹಿ ತಿಂಡಿಗಳನ್ನು ಹಂಚೋದು ಹಾಗೂ ಚರ್ಚ್ಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಸಂತ ಫ್ರಾನ್ಸಿಸ್ ಕ್ಸೇವಿಯರ್ ಚರ್ಚ್ ಮತ್ತು ಸಿಎಸ್ಐ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಇದು ಪ್ರೀತಿ, ತ್ಯಾಗ ಮತ್ತು ಸಹಾನುಭೂತಿಯ ಬೋಧನೆಗಳಿಗೆ ಪೂಜ್ಯನೀಯನಾದ ಯೇಸು ಕ್ರಿಸ್ತನ ಜನ್ಮದಿನವಾಗಿದ್ದು, ಈ ಸಂದರ್ಭದಲ್ಲಿ ಧಾರ್ಮಿಕ ಸೇವೆ, ಪ್ರಾರ್ಥನೆಗಳನ್ನು ಮಾಡಿ ಕ್ಯಾರಲ್ ಗಾಯನ ಹಾಡಲಾಯಿತು. ಸುಮಾರು 2000 ವರ್ಷಗಳ ಹಿಂದೆ ಬೆತ್ಲೆಹೆಮ್ ನಗರದ ದನಗಳ ಕೊಟ್ಟಿಗೆಯಲ್ಲಿ ಯೇಸು ಮೇರಿ ಮಗನಾಗಿ ಜನಿಸಿದ್ರು. ಯೇಸು ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಕ್ರಿಶ್ಚಿಯನ್ ಧರ್ಮೀಯರು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಎಲ್ಲ ಜನರು ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಸಿಎಸ್ಐ ಕ್ರೈಸ್ಟ್ ಚರ್ಚ್ಗೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕ್ರೈಸ್ತ ಬಾಂಧವರ ಆಚರಣೆಯಲ್ಲಿ ಭಾಗವಹಿಸಿದ್ರು. ಶಾಂತಿ ಸಂದೇಶ ಸಾರಿದ ಯೇಸು ಕ್ರಿಸ್ತರ ಜನ್ಮದಿನದ ಪ್ರಯುಕ್ತ ಆಚರಿಸತಕ್ಕಂಥ ಕ್ರಿಸ್ಮಸ್ ಹಬ್ಬ ಎಲ್ಲರ ಬಾಳಲಿ ಸುಖ, ಶಾಂತಿ ಹಾಗೂ ನೆಮ್ಮದಿ ತರಲಿ ಅಂತ ಹಾರೈಸಿದ್ರು. ನಗರದ ಸಂತ ಫ್ರಾನ್ಸಿಸ್ ಕ್ಸೇವಿಯರ್ ಚರ್ಚ್ ಮತ್ತು ಸಿಎಸ್ಐ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಜಗಮಗಿಸುವ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಬೃಹತ್ ಎತ್ತರದ ಕ್ರಿಸ್ಮಸ್ ಟ್ರೀ ನೋಡುಗರ ಕಣ್ಮನ ಸೆಳೆಯಿತು. ಕ್ರೈಸ್ತ ಧರ್ಮದ ಸಮುದಾಯದವರು ಬೆಳಗ್ಗೆಯಿಂದಲೇ ಚೆನ್ನಾಗಿ ರೆಡಿಯಾಗಿ ಚರ್ಚ್ಗಳಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿ ಫ್ಯಾಮಿಲಿ ಮತ್ತು ಸ್ನೇಹಿತರ ಜೊತೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡ್ರು. ಇನ್ನು ಸಂಜೆ ಸಂತ ಫ್ರಾನ್ಸಿಸ್ ಕ್ಸೇವಿಯರ್ ಚರ್ಚ್ ಮತ್ತು ಸಿಎಸ್ಐ ಚರ್ಚ್ನಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಸಾವಿರಾರು ಜನ ಬಂದು ಯೇಸುವಿನ ಜನನ ಮರಣ ಕುರಿತು ಜೋಡಿಸಲ್ಪಟ್ಟ ಗೊಂಬೆಗಳನ್ನು ನೋಡಿ ಸಂತಸಪಟ್ಟರು. ದೇಶದ ಮಾಜಿ ಪ್ರಧಾನಿ ಅಜಾತಶತ್ರು ಪ್ರಖರ ವಾಗ್ಮಿ ಎಂದೇ ಖ್ಯಾತಿ ಪಡೆದಿರುವ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನವನ್ನು ಚಿಕ್ಕಬಳ್ಳಾಪುರದಲ್ಲಿ ವಿನೂತನವಾಗಿ ಆಚರಿಸಲಾಯಿತು. ಅಟಲ್ಜಿ ಜನ್ಮದಿನದ ಪ್ರಯುಕ್ತ ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ಅವರನ್ನು ಸನ್ಮಾನಿಸಲಾಯಿತು. ಹೌದು, ಭಾರತೀಯ ರಾಜಕಾರಣದಲ್ಲಿ ಅಟಲ್ಜಿಯವರ ಆಡಳಿತ ಸುವರ್ಣಾಕ್ಷರಗಳಲ್ಲಿ ಲಿಖಿತವಾದ ಅಧ್ಯಾಯ. ಇಂತಹ ಅಜಾತ ಶತ್ರುವಿನ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಅಷ್ಟೇ ಅಲ್ಲ, ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ಪ್ರತಿಯೊಬ್ಬ ಬೈಕ್ ಸವಾರ ಹೆಲ್ಮೆಟ್ ಧರಿಸಬೇಕು ಎಂಬ ಆಶಯದೊಂದಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಉಚಿತವಾಗಿ ಹೆಲ್ಮೆಟ್ ವಿತರಿಸುವ ಮೂಲಕ ಅಟಲ್ಜಿ ಅವರಿಗೆ ಗೌರವ ಸಲ್ಲಿಸಲಾಯಿತು. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಉಚಿತವಾಗಿ ಹೆಲ್ಮೆಟ್ ವಿತರಿಸುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಬಳಿ ಹಮ್ಮಿಕೊಳ್ಳಲಾಗಿತ್ತು.
ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಬೈಕ್ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿದರು. ಹೆಲ್ಮೆಟ್ ಧರಿಸಿದ ವಾಹನ ಸವಾರರೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಹೆಲ್ಮೆಟ್ ಮಹತ್ವದ ಕುರಿತು ಅರಿವು ಮೂಡಿಸಿದರು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಹೆಲ್ಮೆಟ್ ಉಚಿತವಾಗಿ ವಿತರಿಸುವ ವೇಳೆ ಹೆಲ್ಮೆಟ್ಗಾಗಿ ಬೈಕ್ ಸವಾರರು ಮುಗಿಬಿದ್ರು. ಈ ವೇಳೆ ನೂಕುನುಗ್ಗಲು ಉಂಟಾಯಿತು. ಇದರಿಂದ ಟ್ರಸ್ಟ್ ಸಿಬ್ಬಂದಿ ಹೆಲ್ಮೆಟ್ ವಿತರಿಸಲು ಹರಸಾಹಸ ಪಟ್ಟರು. ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ಜನರ ಸುರಕ್ಷತೆ ಅವರ ಕೈಯಲ್ಲಿದೆ. ಹೆಲ್ಮೆಟ್ ಧರಿಸಿ ಪ್ರಯಾಣಿಸುವ ಮೂಲಕ ಜೀವದ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಅದೇ ಇವತ್ತು ಏನು ಡಿಸೆಂಬರ್ 12ನೇ ತಾರೀಕು ನನ್ನ ಚಿಕ್ಕಬಳ್ಳಾಪುರದ ಪೊಲೀಸ್ ಇಲಾಖೆ ಏನು ಒಂದು ಕಾನೂನನ್ನು ತಂದಿದೆ, ಇಡೀ ಚಿಕ್ಕಬಳ್ಳಾಪುರದ ಜನತೆ ಹೆಲ್ಮೆಟನ್ನು ಧರಿಸಬೇಕು ಅನ್ನೋದನ್ನು, ಅದರ ಮುಖಾಂತರ ಆ ಒಂದು ಆದೇಶವನ್ನು ನಾವು ಸ್ವಾಗತ ಮಾಡ್ತಾ ಇಡೀ ಚಿಕ್ಕಬಳ್ಳಾಪುರ ಜನತೆ ನಾವಿಲ್ಲಿ ಸೇರ್ತಾ ಇದ್ದೀವಿ. ಒಂದು ಜಾಥಾ ಮಾಡ್ತೀವಿ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೊಂದು ಅವೇರ್ನೆಸ್ ಕೊಡುವಂತಹ ಕೆಲಸವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಅದರ ಒಂದು ಕಾರ್ಯಕ್ರಮವೇ ಇವತ್ತು ಸರ್. 1000 ಹೆಲ್ಮೆಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ಆಗಿರುವಂತಹ ಹೆಲ್ಮೆಟ್ಗಳನ್ನು ಸಹ ತಂದಿದ್ದೀವಿ. ಸಾಂಕೇತಿಕವಾಗಿ ಈ ಒಂದು ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನೋಡ್ತಾ ಇದ್ದೀರಾ, ತುಂಬ ನೂರಾರು ಜನ ಇಲ್ಲಿ ಬಂದು ಸೇರಿದ್ದಾರೆ. ಈಗಾಗಲೇ ಟೋಕನ್ಸ್ ಕೂಡ ವಿತರಣೆ ಮಾಡಿದ್ದೀವಿ. ಹೆಲ್ಮೆಟ್ಸ್ನ ಸಹ ಅಲ್ಲಿ ಒಂದು ಕಡೆ ಜೋಡಿಸ್ಕೊತಾ ಇದ್ದಾರೆ. ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಈಗ ಹೆಲ್ಮೆಟ್ಗಳನ್ನು ವಿತರಣೆ ಮಾಡ್ತೀವಿ ಸರ್. ನೋಡಿ, ಇದು ಸಾಂಕೇತಿಕವಾಗಿ ಕೆಲಸ ಮಾಡ್ತಾ ಇರೋಂಥದ್ದು. ಯಾರಿಗೂ ಹೆಲ್ಮೆಟ್ ತೊಗೊಳಕ್ಕಾಗಲ್ಲ ಅನ್ನೋದನ್ನು ಮಾಡ್ತಾ ಇಲ್ಲ. ಎಲ್ಲರಿಗೂ ಹೆಲ್ಮೆಟ್ ತೊಗೊಳಕ್ಕಾಗುತ್ತೆ. ಒಂದು ಸಾಂಕೇತಿಕವಾಗಿ ಇವತ್ತು ರಜಾ ಬೇರೆ, ಮತ್ತು ಅದ್ರ ಜೊತೆಗೆ ನಮ್ಮ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಇರೋದ್ರಿಂದ ಒಂದು ಸಾಂಕೇತಿಕವಾಗಿ ವಾಜಪೇಯಿ ಅವರಿಗೆ ಗೌರವ ಸೂಚಿಸುವಂತಹ ಮತ್ತು ಚಿಕ್ಕಬಳ್ಳಾಪುರದ ನಾಗರಿಕರನ್ನು ಒಂದು ಕಡೆ ಸೇರಿಸುವಂತಹ ಒಂದು ಸಣ್ಣ ಕೆಲಸವನ್ನು ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ದಕ್ಷಿಣ ಭಾರತದಲ್ಲಿ ನಾಗಾರಾಧನೆಗೆ ಸುಪ್ರಸಿದ್ಧ ಪಡೆದಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿಂದು ಅದ್ದೂರಿಯಾಗಿ ನೆರವೇರಿತು. ಷಷ್ಠಿ ಪ್ರಯುಕ್ತ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಮೂಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ರಥೋತ್ಸವ ಕಣ್ತುಂಬಿಕೊಂಡರು. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಂಗಳು 1946ಕ್ಕೆ ಸರಿಯಾದ ಶ್ರೀ ಕೋರೋದಿನಾಮ ಸಂವತ್ಸರದ ಪುಷ್ಯ ಶುದ್ಧ ಷಷ್ಠಿ ಡಿಸೆಂಬರ್ 25ರ ಗುರುವಾರ ಮಧ್ಯಾಹ್ನ 12:10ರಿಂದ 12:20 ಗಂಟೆಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಇತರರು ಚಾಲನೆ ನೀಡಿದರು. ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ಸ್ವಾಮಿಗೆ ಬೆಳಕಿನ ಜಾವ 2 ಗಂಟೆಯಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮ ಆರಂಭಿಸಲಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಲಿನಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಶ್ರೀಗಂಧ ಅಭಿಷೇಕ, ಭಸ್ಮದ ಅಭಿಷೇಕದ ಬಳಿಕ ಹೂವಿನ ಅಲಂಕಾರ ಮಾಡಲಾಯಿತು. ಬೆಳಗ್ಗೆ 4:30ಕ್ಕೆ ದೇವರಿಗೆ ಮಹಾಮಂಗಳಾರತಿ ಮುಗಿಸಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಲಾಯಿತು. ರಥೋತ್ಸವಕ್ಕೆ ಭಕ್ತಾದಿಗಳು ಬಾಳೆಹಣ್ಣು, ದವನ ಎಸೆಯುವ ಮೂಲಕ ತಮ್ಮ ಹರಕೆ ತೀರಿಸಿದ್ರು. ದೇವಾಲಯವನ್ನ ಕಣ್ಮನ ಸೆಳೆಯುವಂತೆ ಪುಷ್ಪ ಮತ್ತು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. 1 ಲಕ್ಷಕ್ಕಿಂತ ಜಾಸ್ತಿ ಜನ ಈ ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ವಲ್ಲಿದೇವಿ ದೇವಸ್ಥಾನ ಸಮೇತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಬಂದವರಿಗೆ ಮುಂದಿನ ವರ್ಷ ಒಳ್ಳೆಯ ಮಳೆ ಬೆಳೆ ಆಗಲಿ. ಇಲ್ಲಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರು ಕೂಡ ಬಂದಿದ್ದೀನಿ. ಇವಾಗ ಇಲ್ಲಿ ಹೊಸ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿ ಸುಮಾರು ಒಂದು 50 ಎಕರೆಗಿಂತ ಜಾಸ್ತಿ ಜಾಗವನ್ನು ರಿಸರ್ವ್ ಮಾಡಿ ಇಲ್ಲಿ ಭಾಳ ದೊಡ್ಡ ಯಾತ್ರಾ ಸ್ಥಳ ಆಗ್ತಾಯಿದೆ. ಇದಕ್ಕೆ ಎಲ್ಲ ಸೌಲಭ್ಯಗಳನ್ನು ರಥಬೀದಿ ಮತ್ತು ಭೋಜನ ಶಾಲೆ ಮತ್ತು ದೇವರಿಗೆ ಹೋಗೋದಕ್ಕೆ ಇವೆಲ್ಲವನ್ನು ಕೂಡ ಬೇರೆ ಬೇರೆ ಥರ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಡೀಟೇಲ್ ನಿಮ್ಗೆ ಆಮೇಲೆ ಹೇಳ್ತೀವಿ. ರಥೋತ್ಸವ ವಿಜೃಂಭಣೆಯಿಂದ ಆಗಿದೆ, ಬಹಳ ಚೆನ್ನಾಗಾಗಿದೆ. ಎಲ್ಲರಿಗೂ ಭಕ್ತಾದಿಗಳೇ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಶುಭವನ್ನು ಕೊಡೋಣ ಮತ್ತು ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಚಿನ್ನಾಭರಣ ಕಳ್ಳತನ ಸೇರಿ ಯಾವುದೇ ಅಪರಾಧ ಕೃತ್ಯಗಳು ನಡೆಯದಂತೆ ಡ್ರೋನ್ ಕ್ಯಾಮೆರಾ ಮತ್ತು ಅಲ್ಲಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ತಾತ್ಕಾಲಿಕ ಶೌಚಗೃಹ, ಟ್ಯಾಂಕರ್ಸ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ದೇವಾಲಯದ ವತಿಯಿಂದ ಮಾಡಲಾಗಿತ್ತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಬಂದಿದ್ದ ಹಲವಾರು ಭಕ್ತರು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ಕಣ್ಮನ ತುಂಬಿಕೊಂಡರು. ಏನಿವತ್ತು 25ನೇ ತಾರೀಕು ಬ್ರಹ್ಮರಥೋತ್ಸವ
ಭಾಳ ನಿನ್ನೆಯಿಂದನೂ ಮೊನ್ನೆಯಿಂದನೂ ಒಂದು ವಾರದಿಂದನೂ ಭಾಳ ವಿಜೃಂಭಣೆಯಿಂದ ನಮ್ಮ ಸಿಬ್ಬಂದಿಯವರು, ನಮ್ಮ ಸದಸ್ಯರು ಮತ್ತು ಪ್ರಾಧಿಕಾರದಿಂದ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಸಾರಿ. ಎಲ್ಲ ಕಡೆ ಜನಗಳು ಹೋದ ಸಾರಿ ನಮ್ಮ ಮಿನಿಸ್ಟರ್ ಬಂದಾಗ ಸ್ವಲ್ಪ ತೊಂದರೆನೂ ಆಯಿತು, ನುಗ್ಗಲಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈ ಸಾರಿ ಭಾಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ದಿನೇಶ್ ಅವರು ಕೂಡ ನಿಂತ್ಕೊಂಡು ನಮ್ಮ ಸಿಬ್ಬಂದಿಗಳು ಎಲ್ಲ ಸಹಕರಿಸಿ, ಸಾರ್ವಜನಿಕರು ಸಹಕರಿಸಿ ಈ ಒಂದು ಬ್ರಹ್ಮರಥೋತ್ಸವನ ಯಶಸ್ವಿಯಾಗಿ ಮಾಡಿದ್ದಾರೆ. ಎಲ್ರಿಗೂ ಒಂದು ಧನ್ಯವಾದಗಳು. ಜೊತೆಗೆ ಯಾವುದೇ ಒಂದು ಅನಾನುಕೂಲತೆ ಆಗಲಿಲ್ಲ. ಪಾರ್ಕಿಂಗ್ ಆಗಲಿ, ಟೋಲ್ ಆಗಲಿ, ಟೋಲ್ ಫ್ರೀ ಮಾಡಿದ್ವಿ, ಪಾರ್ಕಿಂಗ್ ಫ್ರೀ ಮಾಡಿದ್ವಿ. ಮತ್ತು ದನಗಳ ಜಾತ್ರೆಯಲ್ಲೂ ಕೂಡ ನಮ್ಮ ಮಂತ್ರಿಗಳು ಅವರು ಒಂದು ಉಸ್ತುವಾರಿ ಮಂತ್ರಿಗಳದ್ದು ಒಂದು ಆಸೆ ಇತ್ತು, ರೈತರಿಗೆ, ದನ ಕಟ್ಟೋರಿಗೆ ಅವ್ರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬ ಆಸೆ ಇತ್ತು. ಅದು ಕೂಡ ನೆರವೇರಿತು. ಮತ್ತು ಇವತ್ತಿನ ದಿನವೂ ಸುಗಮವಾಗಿ ಒಂದು ಸಾರ್ವಜನಿಕರ ಸ್ವಾಮಿಯ ದರ್ಶನಕ್ಕೆ ಅನುಕೂಲವಾಗಿ ಬರಬೇಕು, ಅನಾನುಕೂಲ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ರಾಜಕೀಯ ಪ್ರಚಾರಕ್ಕಾಗಿ ಸಮಾಜ ಸೇವೆ ಹೆಸರಲ್ಲಿ ಹೆಲ್ಮೆಟ್ ವಿತರಣೆ ಮಾಡುತ್ತಿರುವುದು ಸಾರ್ವಜನಿಕರ ಪಾಲಿಗೆ ಸಂಕಷ್ಟ ತಂದೊಡ್ಡುತ್ತಿದೆ. ಅಲ್ಲದೆ ಪೊಲೀಸರಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತಿದೆ. ಉಚಿತ ಎಂದರೆ ಮುಗಿಬೀಳೋ ಜನ, ಅವರನ್ನು ನಿಯಂತ್ರಿಸಲು ಪೊಲೀಸರ ಪರದಾಟ ಇಂದು ಬಾಗೇಪಲ್ಲಿಯಲ್ಲಿ ನಡೆದು ಸಾರ್ವಜನಿಕರು ಶಾಪ ಹಾಕಿದ ಘಟನೆಯೂ ನಡೆಯಿತು. ತಮ್ಮ ರಾಜಕೀಯ ಲಾಭಕ್ಕಾಗಿ ಉಚಿತವಾಗಿ ಹೆಲ್ಮೆಟ್ ವಿತರಿಸುವುದಾಗಿ ನಾಯಕರು ಘೋಷಣೆ ಮಾಡಿ ವಿತರಣೆ ವೇಳೆ ಸಮರ್ಪಕ ಕ್ರಮಗಳನ್ನು ವಹಿಸದ ಕಾರಣ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಹೆಲ್ಮೆಟ್ ಉಚಿತ ವಿತರಣೆ ಎಂಬ ಘೋಷಣೆ ಜನರ ಜಮಾವಣೆಗೆ ಕಾರಣವಾಗಿದ್ದು, ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಹಾಗೂ ಮುಖ್ಯವಾಗಿ ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗಂತೂ ತಲೆನೋವಾಗಿ ಪರಿಣಮಿಸಿತು. ಇದರಿಂದ ಜನರು ಅಸಮಾಧಾನ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ಟಿವಿ ಕ್ರಾಸ್ ಬಳಿ ಇರುವ ಬಿಜೆಪಿ ಮುಖಂಡ ಸಿ ಮುನಿರಾಜು ನಿವಾಸದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಹೆಲ್ಮೆಟ್ ವಿತರಣೆ ನಡೆಯಿತು. ಸಾರ್ವಜನಿಕರು ನಾ ಮುಂದು ತಾ ಮುಂದು ಅಂತ ಹೆಲ್ಮೆಟ್ಗಾಗಿ ಮುಗಿಬಿದ್ದ ಪರಿಣಾಮ ಟಿಬಿ ಕ್ರಾಸ್ ಸರ್ವಿಸ್ ರಸ್ತೆ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಯಿತು. ಬಸ್ ಚಾಲಕರಿಗೆ ತಲೆನೋವಾಯಿತು. ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಹೆಲ್ಮೆಟ್ ವಿತರಣೆ ತಯಾರಿ, ಭದ್ರತೆ ಇಲ್ಲದೆ ಸೂಕ್ತ ನಿರ್ವಹಣೆ ಮಾಡಲು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಪ್ರತಿಯೊಬ್ಬರ ಜನ್ಮದಿನಕ್ಕೂ ಗಿಡ ನೆಡುವ ಮೂಲಕ ಸಂದೇಶ ಸಾರುವ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಅವರು ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನು ಗಿಡ ನೆಡುವ ಮೂಲಕ ಆಚರಿಸಿದ್ದಾರೆ. ಅಲ್ಲದೆ ಇಂದು ಕ್ರಿಸ್ಮಸ್ ಹಬ್ಬವೂ ಇರುವ ಕಾರಣ ಗಿಡ ನೆಟ್ಟು ಹಸಿರು ಕ್ರಿಸ್ಮಸ್ ಆಚರಿಸಿದ್ದಾರೆ. ಗಿಡ ನೆಟ್ಟು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಿಸಲಾಗಿದೆ. ಗುಡಿಬಂಡೆ ಪರಿಸರ ವೇದಿಕೆಯಿಂದ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಗಿಡ ನೆಟ್ಟು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಎನ್ ರಾಜಣ್ಣ ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಗಿಡ ನೆಟ್ಟು ಆಚರಣೆ ಮಾಡೋದು ಸಂತಸವಾಗಿದೆ. ಯಾವುದೇ ಹಬ್ಬ ಆಗಲಿ, ಯಾವುದೇ ಹುಟ್ಟುಹಬ್ಬ ಆಗಲಿ, ಗಿಡ ನೆಡುವ ಹವ್ಯಾಸ ಪರಿಸರ ವೇದಿಕೆ ಮಾಡ್ತಾ ಇದೆ. ಪರಿಸರ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಭಾರತದಾದ್ಯಂತ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ಅವರ ಸಾಧನೆಗಳು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಬೇಕು. ದೇಶಕ್ಕಾಗಿ ಹಲವಾರು ಸಾಧನೆ ಮಾಡಿದ ಏಕೈಕ ವ್ಯಕ್ತಿ ವಾಜಪೇಯಿ.
ಅದೇ ರೀತಿಯಲ್ಲಿ ಇಂದು ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ. ಜೀಸಸ್ ಕ್ರೈಸ್ತರು ಹುಟ್ಟಿದ ಜನ್ಮದಿನ ಇಂದು ವಿಶ್ವದಾದ್ಯಂತ ಪ್ರಾರ್ಥನೆ, ಶಾಂತಿ, ಸಹಬಾಳ್ವೆ ಪ್ರತಿಯೊಬ್ಬರು ಹಂಚಿಕೊಳ್ತಿದ್ದಾರೆ. ಜೀಸಸ್ ರವರ ತತ್ವಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಜೊತೆಗೆ ಅವರ ಹೆಸರಿನಲ್ಲಿ ಗಿಡ ಮರಗಳನ್ನು ನೆಟ್ಟು ಪರಿಸರ ಉಳಿಸಬೇಕು ಅಂದರು. ಇಂದು ವಿಶೇಷ ದಿನ ಅಂತ ಹೇಳ್ಬೋದು. ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬ ಹಾಗೂ ವಿಶ್ವದಾದ್ಯಂತ ನಿಮಗೆಲ್ಲ ಗೊತ್ತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಎರಡು ಹಬ್ಬಗಳ ಅಂಗವಾಗಿ ಗಿಡ ನೆಡುವ ಮುಖಾಂತರ ನಾವು ಹಬ್ಬಗಳನ್ನು ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಗಿಡಗಳನ್ನು ಹಾಕಿಬಿಟ್ಟು ನೆಟ್ಟುಬಿಟ್ಟು ಪರಿಸರ ಜಾಗೃತಿಯನ್ನು ಉಳಿಸ್ತಾ ಇದ್ವಿ. ಮುಖ್ಯವಾಗಿ ಅಟಲ್ ಬಿಹಾರಿ ವಾಜಪೇಯಿಯವ್ರ ಬಗ್ಗೆ ಹೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ, ಪ್ರಾಮಾಣಿಕವಾದಂಥ ಒಬ್ಬ ರಾಜಕೀಯ ವ್ಯಕ್ತಿ. ಅವರ ಒಂದು ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಬೇಕು. ಜೊತೆಗೆ ಅವರ ಸಾಧನೆಗಳನ್ನು ಜನರಿಗೆ ತಿಳಿಯಪಡಿಸೋದು ಮತ್ತು ಇಡೀ ದೇಶವೇ ಅವರನ್ನು, ವಿಶ್ವವೇ ಅವರನ್ನು ಹೊಗಳ್ತಾ ಇದೆ. ಅಂತಹ ರಾಜಕೀಯ ಧುರೀಣರು ಅವರ ಹುಟ್ಟುಹಬ್ಬವನ್ನು ನಾವೊಂದು ಅಳಿಲು ಸೇವೆ ಮಾಡ್ತೇವೆ. ಗಿಡ ನೆಡುವ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆಯಲ್ಲ, ಇಂದು ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇಡೀ ವಿಶ್ವದಲ್ಲೇ ಪ್ರತಿಯೊಬ್ಬ ಎಲ್ಲ ಚರ್ಚ್ಗಳಲ್ಲೂ ಕೂಡ ಪ್ರಾರ್ಥನೆಗಳು, ಶಾಂತಿ ಮಂತ್ರಗಳನ್ನು ಪಠನೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ ಜೀಸಸ್ ಕ್ರೈಸ್ಟ್ ಅವರ ಹುಟ್ಟಿದ ಹಬ್ಬ ದಿನದಂದು, ಯಾಕಂದರೆ ಪವಿತ್ರ ದಿನ ಅಂತ ಹೇಳ್ಬೋದು. ಶಿಡ್ಲಘಟ್ಟ ನಗರದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಡಿಸೆಂಬರ್ 29ರಂದು ಆಚರಿಸಲಾಗುತ್ತದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ನಸೀರ್ ಅಹಮದ್ ಹೇಳಿದರು. ಡಿಸೆಂಬರ್ 29 ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ನಜೀರ್ ಅಹಮದ್, ಕನ್ನಡ ನಾಡು, ನುಡಿ, ಕಲೆ, ಭಾಷೆ, ನೆಲ, ಜಲ, ಸಂಸ್ಕೃತಿ ಉಳಿಸಿ ಮತ್ತು ಬೆಳೆಸಲು ಸಕ್ರಿಯವಾಗಿ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ. ಡಿಸೆಂಬರ್ 26ರಂದು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಹಾಗೂ ಕನ್ನಡ ರಾಜ್ಯೋತ್ಸವ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕರವೇ ಹಾಗೂ ಅಭಿವೃದ್ಧಿ ಕೊಳಗೇರಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ರೈತ ಸಂಘಟನೆಗಳ ಪದಾಧಿಕಾರಿಗಳು, ಪ್ರಗತಿಪರ ಚಿಂತಕರು, ಸಮಾಜ ಸೇವಕರು, ಕನ್ನಡ ಪರ ಹೋರಾಟಗಾರರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಮಹಿಳೆಯರು, ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ವಾಜಪೇಯಿ ಅವರ ಆಡಳಿತ ಇತರ ರಾಜಕೀಯ ವ್ಯಕ್ತಿಗಳಿಗೆ ಆದರ್ಶವಾಗಿದೆ. ಇವರು ದೂರಾಲೋಚನೆ ಹೊಂದಿದ್ದ ಪ್ರಧಾನಿಯಾಗಿದ್ದರು. ನೆಚ್ಚಿನ ಪ್ರಧಾನಿ ಹಾಗೂ ಅಜಾತ ಶತ್ರು ಎಂದೇ ಪ್ರಸಿದ್ಧರಾಗಿದ್ದರು ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ ಹೇಳಿದರು. ಕೋಲಾರ ನಗರದ ಡ್ಯೂಮ್ಲೈಟ್ ವೃತ್ತದಲ್ಲಿ ಅಜಾತ ಶತ್ರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬವನ್ನು ಪಕ್ಷದ ಮುಖಂಡರು, ಕಾರ್ಯಕರ್ತರು ವಾಜಪೇಯಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸರಳವಾಗಿ ಆಚರಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ, ಅಮೆರಿಕ, ಚೀನಾ, ರಷ್ಯಾ ದೇಶಗಳು ಪರಮಾಣುವನ್ನು ಪರೀಕ್ಷೆ ಮಾಡಿರುವ ಯಾವುದೇ ದೇಶ ಇರಬಹುದು. ಪರಮಾಣು ಪರೀಕ್ಷೆ ಮಾಡುವ ಮೂಲಕ ಭಾರತ ಒಂದು ಶಕ್ತಿಯುತ ದೇಶ ಅಂತ ಸಾರಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಹರಿಕಾರರಾಗಿದ್ರು ಅಂತ ಹೇಳಿದ್ರು. ದೇಶವ್ಯಾಪಿ ಅಜಾತಶತ್ರು, ದೇಶ ಕಂಡ ಧೀಮಂತ ನಾಯಕ, ಭಾರತದ ಅಧಿಕಾರ ಅಟಲ್ ಬಿಹಾರಿ ವಾಜಪೇಯಿಯವರ 101ನೇ ಜನ್ಮ ಶತಾಬ್ದಿಯನ್ನು ಇವತ್ತು ಕೋಲಾರದಲ್ಲಿ ಆಚರಿಸಿದ್ವಿ. ವಾಜಪೇಯಿಯವರು ಮಹಾನ್ ನಾಯಕ, ಇಡೀ ಪ್ರಪಂಚಕ್ಕೆ ಬೇಕಾದಂಥ ನಾಯಕ. ಅಂಥ ನಾಯಕರ ಸ್ಮರಣೆ ಮಾಡೋದು ಇವತ್ತು ನಮ್ಮೆಲ್ಲರ ಪುಣ್ಯ. ಇವತ್ತು ವಾಜಪೇಯಿಯವರ ಸಾಧನೆಗಳು ಜೀವನ ಪೂರ್ತಿ ಹೇಳಿದರೂ ಸಹ ಮುಗಿಯೋಲ್ಲ, ಅಷ್ಟೊಂದು ಸಾಧನೆಗಳನ್ನು ಮಾಡಿದಂಥ ಮಹಾನ್ ನಾಯಕ ಇವರು. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ತಮ್ಮ ಧರ್ಮವನ್ನು ಆಚರಿಸಿ ಬೇರೆ ಧರ್ಮಗಳನ್ನು ಗೌರವಿಸಿ ಎಂದು ಯುವ ಮುಖಂಡ ಜೋನಾಥನ್ ಮಲ್ಲಣ್ಣ ಹೇಳಿದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಜೋನಾಥನ್ ಮಲ್ಲಣ್ಣ ಮತ್ತು ಸ್ನೇಹಿತರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸಿ ಗೂಳೂರಿನ ಋತು ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಹಮ್ಮಿಕೊಂಡಿದ್ದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಜೋನಾಥನ್ ಮಲ್ಲಣ್ಣ ಮತ್ತು ಸ್ನೇಹಿತರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸಿ ಗೂಳೂರಿನ ರತು ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೋನಾಥನ್ ಮಲ್ಲಣ್ಣ, ಸೇವೆ, ದಯೆ ಮತ್ತು ನಮ್ರತೆಗೆ ಹೆಚ್ಚಿನ ಒತ್ತು ನೀಡಿದ ಯೇಸು ಕ್ರಿಸ್ತರ ಜೀವನ ಮತ್ತು ಉದಾತ್ತ ಬೋಧನೆಗಳನ್ನು ಇಂದು ನಾವು ನೆನಪಿಸಿಕೊಳ್ತಿದ್ದೇವೆ. ಎಲ್ಲರೂ ಆರೋಗ್ಯವಂತರಾಗಿ ಮತ್ತು ಸಮೃದ್ಧಿಯನ್ನು ಹೊಂದಲಿ, ಎಲ್ಲೆಡೆ ಸಾಮರಸ್ಯ ಇರಲಿ. ಈ ಸಂತೋಷದಾಯಕ ಸಂದರ್ಭದಲ್ಲಿ ನ್ಯಾಯ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಆಧರಿಸಿದ ಸಮಾಜವನ್ನು ನಿರ್ಮಿಸಲು ಪಣ ತೊಡಬೇಕು ಅಂತ ಹೇಳಿದರು.
ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳಿದ್ರೂ ಎಲ್ಲರೂ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳು ಮಾಡುವ ಕೆಲಸದಿಂದಾಗಿ ಸಮುದಾಯಗಳ ನಡುವೆ ಕಂದಕ ಉಂಟಾಗ್ತಿದೆ. ಎಲ್ಲರೂ ಸಹೋದರರಾಗಿ ಬಾಳಬೇಕು. ಯಾರೇ ಆಗಲಿ ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಬಾರದು. ಶಾಂತಿ ಸೌಹಾರ್ದತೆ ಕಾಪಾಡಬೇಕು. ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯಗಳನ್ನು ಮಾಡಬೇಕು. ಇಡೀ ವಿಶ್ವಕ್ಕೆ ಯೇಸು ಕ್ರಿಸ್ತ ಶಾಂತಿಯ ಸಂದೇಶ ಸಾರಿದ್ದಾರೆ. ಎಂದಿನ ಆಧುನಿಕ ಯುಗದಲ್ಲಿ ನಾವು ತುಂಬ ಬೆಳೆದಿದ್ದೇವೆ, ಆದರೆ ಸಮಾಜದಲ್ಲಿ ಮನುಷ್ಯನ ವಿಕಾಸ ಕಡಿಮೆ ಆಗ್ತಿದೆ. ಜೊತೆಗೆ ನಾವೆಲ್ಲರೂ ಸಂಬಂಧಗಳನ್ನು ಕಳೆದುಕೊಂಡಿದ್ದೇವೆ ಎಂದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಇಲ್ಲಿ ವೃದ್ಧಾಶ್ರಮದಲ್ಲಿ ಬಂದು ಇವ್ರ ಜೊತೆ ನಾವು ತಿಂಡಿ ಮಾಡಿ ಮತ್ತು ಹಣ್ಣು ಹಂಪಲವನ್ನು ಕೊಟ್ಟು ಕೇಕ್ ಕೊಟ್ವಿ. ಇವ್ರ ಜೊತೆ ಪ್ರತಿ ವರ್ಷ ಇದು ಒಂದು 10 ವರ್ಷ ಆಯಿತು. 10 ವರ್ಷದಿಂದ ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಈ ವಿಧದಲ್ಲಿ ಮಾಡ್ಕೊಳ್ಳೋದು ನಮಗೊಂಥರ ಸಂತೋಷವಾಗಿ ಒಂದು ತೃಪ್ತಿಯನ್ನು ತರುತ್ತದೆ. ಕ್ರಿಸ್ಮಸ್ ಹಬ್ಬಕ್ಕೆ ಕೋಲಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಹಬ್ಬದ ಸಡಗರ ಮನೆ ಮಾಡಿತ್ತು. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಚರ್ಚ್ಗಳಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಸುಮಾರು ವರ್ಷಗಳ ಹಿಂದೆ ಈ ಗೀತೆಯನ್ನ ರಚನೆ ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬಕ್ಕೆ ಕೋಲಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಹಬ್ಬದ ಸಡಗರ ಮನೆ ಮಾಡಿತ್ತು. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಚರ್ಚ್ಗಳಿಗೆ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಇಡೀ ದೇವಾಲಯ ಮತ್ತು ಆವರಣ ವರ್ಣರಂಜಿತವಾಗಿ ಕಂಗೊಳಿಸುತ್ತಿದೆ. ಕ್ರೈಸ್ತರ ಮನೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಕ್ರೈಸ್ತರು ಕಳೆದ ಕೆಲವು ದಿನಗಳಿಂದ ಹಬ್ಬದ ಸಿದ್ಧತೆಯಲ್ಲಿ ತೊಡಗಿದ್ರು. ಬೆಳಗ್ಗೆಯಿಂದಲೇ ಚರ್ಚ್ಗಳಿಗೆ ಕುಟುಂಬ ಸಮೇತ ತೆರಳಿದ ಕ್ರೈಸ್ತರು ಯೇಸು ಕ್ರಿಸ್ತನ ಶಿಲುಬೆ ಮುಂದೆ ನಿಂತು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು ಧರ್ಮಾಧ್ಯಕ್ಷರ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಚರ್ಚ್ ಆವರಣದಲ್ಲಿ ಸ್ಥಾಪಿಸಿರುವ ಆಕರ್ಷಕ ಗೋಧುಳಿ ಮನಸೂರೆಗೊಳ್ಳುತ್ತಿದೆ. ಯೇಸುವಿನ ಜನನ, ತಂದೆ ತಾಯಿ ಜನಿಸಿದ ದನದ ಕೊಟ್ಟಿಗೆ, ಬಾಲ್ಯ, ಶಿಲುಬೆಗೇರಿಸುವ ತನಕ ಸಾಗಿ ಬಂದಂತಹ ಬದುಕಿನ ಕಥೆ ಹೇಳುವ ಗೋಧುಳಿ ನಿರ್ಮಾಣ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಕ ರೆವರ್ನಡ್ ಪಿ ಶಾಂತಕುಮಾರ್, ಮನುಷ್ಯನ ತಪ್ಪುಗಳನ್ನು ಕ್ಷಮಿಸುವ ಮೂಲಕ ಆತನನ್ನ ಉತ್ತಮತೆ ಕಡೆಗೆ ಕರೆದೊಯ್ಯುವ ಮಹಾನ್ ಗುಣಗಳನ್ನು ಬೆಳೆಸಿಕೊಳ್ಳುವಲ್ಲಿ ಬೋಧಿಸಿದ ಯೇಸುವಿನ ಜನ್ಮದಿನ ಅತ್ಯಂತ ವಿಶೇಷವಾಗಿದೆ. 3,000ಕ್ಕೂ ಹೆಚ್ಚು ಜನ ಚರ್ಚಿಗೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಎಲ್ಲರೂ ಶಾಂತಿ ಸುಖ ನೆಲೆಸಲಿ ಅಂತ ಪ್ರಾರ್ಥಿಸಿದರು. ಸುಮಾರು 1 ತಿಂಗಳಿಂದ ನಾವು ಕ್ರಿಸ್ಮಸ್ ಹಬ್ಬದ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ. ಇದು ಸುಮಾರು 3,000ಕ್ಕಿಂತ ಹೆಚ್ಚು ಜನರು ನಮ್ಮ ದೇವಾಲಯದಲ್ಲಿ ಆರಾಧನೆಗೆ ಬಂದಿದ್ದರು. ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬದ ಸಂದೇಶ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಲೋಕದಲ್ಲಿರ್ತಕ್ಕಂಥ ಜನರನ್ನು ಆತನು ಪ್ರೀತಿ ಮಾಡ್ತಕ್ಕಂಥ ಕರ್ತನಾಗಿದ್ದಾನೆ ಮತ್ತು ಯೇಸು ಸ್ವಾಮಿ ಪ್ರೀತಿಯನ್ನು ಇತರರಿಗೆ ಹಂಚುವಂಥ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಕಾಮಗಾರಿ ಕೈಗೆತ್ತಿಕೊಂಡ ನಂತರ ಕಾಮಗಾರಿ ಪ್ರಗತಿಯಲ್ಲಿದ್ದು ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಶ್ಯಾನಪ್ಪನಹಳ್ಳಿ ಗ್ರಾಮ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಈ ಭಾಗದ ಮುಖಂಡರು ರಸ್ತೆ ಅಭಿವೃದ್ಧಿಪಡಿಸುವಂತೆ ಹೇಳಿದ್ದರಿಂದ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ಶ್ಯಾನಪ್ಪನಹಳ್ಳಿ ಗ್ರಾಮದ ಮುಖಾಂತರ ಕೊಯ್ರಾ ಗ್ರಾಮಕ್ಕೆ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಆರ್ಡಿಎಲ್ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮುಂದುವರೆದು ಮತ್ತಷ್ಟು ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಿವೆ ಎಂದರು. ಕೆಸಿ ವ್ಯಾಲಿ ನೀರು ಶುದ್ಧೀಕರಣ 3ನೇ ಹಂತ ಮಾಡಬೇಕು ಅಂತ ನಾವು ಸಹ ಒತ್ತಾಯ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಧಾನವಾಗಿ ಮಿನರಲ್ಸ್ ಇರೋದ್ರಿಂದ ಸರ್ಕ್ಯುಲೇಷನ್ ಕೆಳಗಡೆ ಆಗದೆ ಅನಾನುಕೂಲ ಆಗಬಾರ್ದು. ಆರೋಗ್ಯ ದೃಷ್ಟಿಯಿಂದ ಯೋಚನೆ ಇದೆ, ಆದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರಕಾರ ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಪರೀಕ್ಷೆ ಮಾಡಲಾಗಿದೆ. ಮತ್ತೊಂದು ಬಾರಿ ಕರೆಸಿ ಮಾತನಾಡಲಾಗ್ತದೆ. ಕೆರೆಗೆ ಕೆಸಿ ವ್ಯಾಲಿ ನೀರು ತುಂಬಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಇದನ್ನು ಕುಡಿಯಲು ಬಳಸುವಂತಿಲ್ಲ ಅಂದರು. ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಭಾಗಕ್ಕೆ 1 ವರ್ಷದೊಳಗೆ ಎತ್ತಿನಹೊಳೆ ನೀರು ಹರಿಸಲಾಗುತ್ತೆ. ಈ ಯೋಜನೆಗೆ ಹೆಚ್ಚು ಹಣ ಖರ್ಚಾಗಿದೆ. ರೈತರು ಜಮೀನು ಬಿಡದಿದ್ದರಿಂದ ಕಾಮಗಾರಿ ವಿಳಂಬವಾಗಿದೆ. ರೈತರು ಸಕಾಲಕ್ಕೆ ಜಮೀನು ಬಿಟ್ಟುಕೊಟ್ಟಿದ್ರೆ ಶೀಘ್ರ ಕೆಲಸವಾಗ್ತಿತ್ತು. ಡಿಕೆ ಶಿವಕುಮಾರ್ ಅವರು ಯೋಜನೆಯನ್ನು ಕೈಗೆತ್ತಿಕೊಂಡ ನಂತರ ರೈತರ ಮನವೊಲಿಸಿ ಕಾಮಗಾರಿಗೆ ವೇಗ ನೀಡಿದ್ದಾರೆ. ದೇವನಹಳ್ಳಿ ಮಟ್ಟಕ್ಕೆ ದೊಡ್ಡಬಳ್ಳಾಪುರಕ್ಕೆ 1 ವರ್ಷದೊಳಗೆ ನೀರು ಬರಲಿದೆ. ನಂತರ ಹಂತ ಹಂತವಾಗಿ ಕೋಲಾರ, ಚಿಕ್ಕಬಳ್ಳಾಪುರಕ್ಕೂ ಸಹ ನೀರು ಹರಿಯಲಿದೆ ಅಂತ ಮಾಹಿತಿ ಕೊಟ್ಟರು. ರಸ್ತೆ ಆಗಬೇಕು ಅಂತ ನಮ್ಮ ಎಲ್ಲ ಮುಖಂಡರು, ಬ್ಲಾಕ್ ಅಧ್ಯಕ್ಷರಾಗಿದ್ದ ವಸಂತ್ ಕುಮಾರ್, ಗ್ಯಾರಂಟಿ ಅಧ್ಯಕ್ಷರು ರಾಜಣ್ಣ, ಮುಂದಿನ ಈ ಭಾಗದ ಮುಖಂಡರು, ರೈತರು ಕೂಡ ಪಕ್ಷಾತೀತವಾಗಿ ಕೂಡ ಕೇಳಿದ್ರು. ಇಂಥ ಇನ್ನೂ 3-4 ರಸ್ತೆ ಅವೆ. ಇದು ಮೊದಲನೇದು ಶುರು ಮಾಡ್ತೀವಿ. ರಬ್ಬಿಣಿದು ಅದನ್ನು ಮಾಡಬೇಕಾಗುತ್ತೆ. ಇದೊಂದು
ಈ ಶಾಲೆ ಅಕ್ಟೋಬರ್ 2ನೇ ತಾರೀಕು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ ದಿನ ಅವತ್ತು ಇಲ್ಲಿನ ಈ ಭಾಗದ ಎಲ್ಲ ರೈತರು ನಮ್ಮ ಪಕ್ಷದ ಮುಖಂಡರು ಈ ರಸ್ತೆ ಆಗಲೇಬೇಕು ಅಂತ ತಡ ಆಯಿತು, ಆದರೂ ಕೂಡ ಮಂಜೂರಾಗಿದೆ. ಆದಷ್ಟು ಬೇಗ ಕೆಲಸ ಇಂಜಿನಿಯರಿಂಗ್ ಮುಗಿಸ್ಬೇಕು. ಸರಿ. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕ್ರಿಸ್ಮಸ್ ಸಂಭ್ರಮ. ಕ್ರೈಸ್ತ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪ್ರಾರ್ಥನೆ, ಬಡವರಿಗೆ ಪಡಿತರ ಹೊದಿಕೆ ವಿತರಿಸಿ ಹಬ್ಬ ಆಚರಿಸಿದ ಕ್ರೈಸ್ತರು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ವಿತರಣೆ. ಅಟಲ್ ಬಿಹಾರಿ ವಾಜಪೇಯಿ ಹುಟ್ಟುಹಬ್ಬದ ಅಂಗವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಲು ಸಂದೀಪ್ ರೆಡ್ಡಿ ಮನವಿ. ಅದ್ದೂರಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅದ್ದೂರಿ ಬ್ರಹ್ಮ ರಥೋತ್ಸವ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಘಾಟಿ ರಥೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.